ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ, ಎಲ್ಲಿದೆಯೋ ನ್ಯಾಯ ಅಣ್ಣ, ಎಲ್ಲಿದೆಯೋ ನ್ಯಾಯ. ಬಡವನು ನ್ಯಾಯವ ಕೇಳುವುದೇ ಅನ್ಯಾಯ. ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ, ಎಲ್ಲಿದೆಯೋ ನ್ಯಾಯ ಅಣ್ಣ, ಎಲ್ಲಿದೆಯೋ ನ್ಯಾಯ. ಒಬ್ಬರನ್ನೊಬ್ಬರು ದೋಚಿದರೇನು, ಸುಲಿಗೆಯ ಮಾಡಿ ಬದುಕಿದರೇನು. ಒಬ್ಬರನ್ನೊಬ್ಬರು ದೋಚಿದರೇನು, ಸುಲಿಗೆಯ ಮಾಡಿ ಬದುಕಿದರೇನು. ಕೊಲೆಯನ್ನೇ ಮಾಡಿದರೇನು, ಅನ್ಯಾಯ ಮಾಡಿದರೇನು. ಹಾಯಾಗಿ ಬಾಳೋಕೆ ದಾರಿ ಉಂಟು. ಸಾಕ್ಷಿಯು ದೊರಕದ ಜಾಣ್ಮೆಯ ತೋರುತ್ತ ಗೆಲುವ ಪಡೆದರೆ ಸತ್ಯ ಅಳುತ್ತಿದೆ. ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ. ಕಾಯಿದೆ ಎನ್ನುವರು, ಕೋರ್ಟಿದೆ ಎನ್ನುವರು, ವಾದವ ಮಾಡಿ ಗೆಲ್ಲಿಸುವೆ ಎನ್ನುವರು. ಕಾಯಿದೆ ಎನ್ನುವರು, ಕೋರ್ಟಿದೆ ಎನ್ನುವರು, ವಾದವ ಮಾಡಿ ಗೆಲ್ಲಿಸುವೆ ಎನ್ನುವರು. ಯಾರೇನು ಹೇಳಿದರೇನು, ಯಾರೇನು ಮಾಡಿದರೇನು, ನಾಯಂತೆ ಅಲೆಯೋದೆ ನಿನಗೆ ಗತಿ. ಮಾತಿನ ಮಲ್ಲರ ವಾದಕ್ಕೆ ಎಲ್ಲರ ಮನವೂ ಸೋತಿರೆ, ನಿಜವೂ ಸೊರಗಿರೆ. ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ. ಇಬ್ಬರ ಗುರಿಯು ಒಂದೇ ಆದರೂ ಸೇಡಿನ ಕಿಡಿಗಳ ಕಾರುತ್ತ ಇದ್ದರು. ಇಬ್ಬರ ಗುರಿಯು ಒಂದೇ ಆದರೂ ಸೇಡಿನ ಕಿಡಿಗಳ ಕಾರುತ್ತ ಇದ್ದರು. ಸೋದರನ ದಾರಿಯ ಬೇರೆ, ಸೋದರಿಯ ಹಾದಿಯ ಬೇರೆ. ಒಂದಾಗಿ ಬಾಳೋದು ಕನಸಾಯಿತು. ತಾಯಿಯ ಕಂಬನಿ ಒರೆಸುವ ನೆಪದಲ್ಲಿ ರೋಷ ಬೆಳೆದರೆ, ಪ್ರೀತಿ ಸೋತರೆ. ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ, ಎಲ್ಲಿದೆಯೋ ನ್ಯಾಯ ಅಣ್ಣ, ಎಲ್ಲಿದೆಯೋ ನ್ಯಾಯ. ಬಡವನು ನ್ಯಾಯವ ಕೇಳುವುದೇ ಅನ್ಯಾಯ. ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ. ನಮ್ಮ ಕಡೆ ಅಮೌಂಟ್ ಇಲ್ಲ, ಬಿಲ್ ಆಗಿಲ್ಲ ಅಂತ ಬರೀ ಒಂದು ಕತ್ತಿ ಕಟ್ತಾರೆ. ಅವರು ಬಂದು ಏನಂತ ನೋಡಾತಿಲ್ಲ. ಇಲ್ಲಿ ನೋಡ್ರಿ ಯಾವ ಪರಿಸ್ಥಿತಿ ಐತೆ ಅಂತೇಳಿ ನಮ್ಮ ಗ್ರಾಮದೊಳಗೆ. ಇದು ನಮ್ಮ ಅಮ್ಮಾರದಾರ ಇಲ್ಲಿ ಏನು ಹೇಳ್ತಾರಂತ ಅವ್ರು ನಾವು ಕೇಳ್ತೇವೆ. ಬರೀ ಮಾಡಿ ಹ್ಞೂ ಸರ್ ಅಮ್ಮರ ನಾವು ನೀವು ಮೂಡಿ ಬಂದೇವಿ. ನಮ್ಮ ಇಲ್ಲಿ ಆಲೂಗಟ್ಟೆ ಗ್ರಾಮದೊಳಗೆ ಹಿಂಗೆ ನಮ್ಮ ಅರ್ಜೆಂಟ್ ಕೆರೆ ಸಮಸ್ಯೆ ತಂದಾಗ ನಾವು ಇಲ್ಲಿ ಬಂದೀವಿ ರೀ. ಇಲ್ಲೆಲ್ಲ ನೋಡಿದ್ವಿ ನಾವು.
ನೋಡಿದ್ಮ್ಯಾಗ ಮನೆ ಒಳಗೆ ಬದುಕೋದು ಸಮಸ್ಯೆ ಆಗ್ಬಿಟ್ಟೈತಿ ನಿಮ್ಗೆ ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಏನಂದ್ರೆ ಗಟ್ರ ಚಂತಿ ಮಾಡಿ ಚಂದಾಗಿ ನಕ್ಕು ಹೋಗತ್ಲ ಚಂದ ನೋಡ್ರಿ ನೋಡ್ದು ಗಟ್ರನ ಚಂದ ಮನೆಯೊಳಗೆ ಹಾಸೆ ನೀರು ನೋಡ್ರಿ ಇಲ್ಲೆಲ್ಲ ನೀವು ನೋಡ್ರಿ ನೀರು ಒಳಗೆ ಈ ಗಟ್ರ ನೀವು ಮತ್ತೆ ಪಂಚಾಯತಿಗೆ ಹೋಗಿ ಏನು ಹೇಳಿಲ್ಲ ಅಂದ್ರೆ ಅವ್ರಿಗೆ ಮೆಂಬರ್ಗಳದು ಇರ್ತಾರಲ್ಲ ಅವ್ರಿಗೆ ಮತ್ತು ನೀವು ಹೋಗಿ ಅಲ್ಲಿ ಇದಕ್ಕೆ ಹೋಗ್ಬೇಕಾದ್ರೆ ತಾಲೂಕು ಪಂಚಾಯತಿಗೂ ಹೇಳ್ಬೇಕಾಗಿತ್ತು ರೀ ನಮಗೇನು ರೆಸ್ಪಾನ್ಸ್ ಮಾಡುವಂತ ಈ ಥರ ಅಂತ ಹೇಳ್ಬೇಕಾಗಿತ್ತು ರೀ ಎಲ್ಲರೂ ಓಣಿ ಊಟ ಯಾಕೆ ಹಾಕ್ತೀರಿ ಮತ್ತು ನೀವು 50 ಪೈಸಲ ಮಾಡ್ಯಾರ ಅನ್ನೋದು ಮತ್ತೆ ನೀವು ಹೆಸರು ಬಂದ್ಬಿಟ್ಟು ಶರಣಬಸಪ್ಪ ಅಂತೇಳಿ ನಮ್ಮೂರು ಬಂದು ಆಲಕಟ್ಟಿ. ನಮ್ಮೂರಲ್ಲಿ ಗಟ್ರ ಒಂದು ಸರಿನೂ ಬೆಳೆದಿದ್ದು ನಾನು ನೋಡಿಲ್ಲ, ಹುಟ್ಟಿದಾಗಿಂದ ಬೆಳೆದಿದ್ದು ನೋಡಿಲ್ಲ. ಇದು ಗಟ್ರ ಅಷ್ಟೇ ಸಮಸ್ಯೆ ಇಲ್ಲ, ಮತ್ತು ಕರೆಂಟಿಂದು ಸಮಸ್ಯೆ ಇದೆ. ಕರೆಂಟು ಬೀದಿ ಲೈನ್ ಆನ್ ಆಗಲ್ಲ ಇದು ನೈಟಲ್ಲಿ. ಮತ್ತು ಗಟ್ರು ನೀವು ನೋಡಿರ್ಬೇಕು, ವಿಡಿಯೋದಲ್ಲಿ ತೋರಿಸಿದ್ದಾರೆ ಸರ್. ಯಾವುದೇ ರೀತಿ ಗಟ್ರು ನೀರು ಹೋಗೋಕ್ಕೆ ಪ್ರಾಬ್ಲಮ್ ಇದೆ. ಇಲ್ಲಿ ಮನೆಯಲ್ಲಿ ನೋಡಿ ಯಾವ ಥರ ನೀರು ಹೋಗಿದೆ, ಮತ್ತು ಇದರಲ್ಲಿ ಜೀವನ ಹೆಂಗೆ ಮಾಡ್ಬೇಕಂತ ನಮಗೆ ಗೊತ್ತಾಗ್ತಿಲ್ಲ. ಇದ್ರ ಸಂಬಂಧ ನಾವು ಎಷ್ಟೋ ಸಾರಿಗೆ ಪಂಚಾಯತಿ ಸರ್ ಹತ್ರ ಭೇಟಿಯಾಗಿ ಬಂದಿದ್ದೀವಿ. ಅದಕ್ಕೆ ಸರ್ ಏನೂ ರೆಸ್ಪಾಂಡ್ ಮಾಡಿಲ್ಲ ಸರಿಯಾಗಿ. ಇನ್ನೂವರೆಗೂ ಎಷ್ಟೋ ಸರಿಗೆ ರೆಸ್ಪಾಂಡ್ ಮಾಡಿ ಬಂದರು ಅವರು ಮಾಡ್ತೀವಿ ಅಂತ ಹೇಳ್ಕೊತ ಬಂದಿದ್ದಾರೆ. ಇನ್ನಾದರೂ ಅದನ್ನು ಒಂದು ಸರಿನೂ ಬಂದು ಅವರು ಮಾಡಿಲ್ಲ. ನನ್ನ ಅನಿಸಿದ ಮಟ್ಟಿಗೆ ನಮ್ಮ ಪಂಚಾಯತಿ ಇದೆಯಲ್ಲ ಅಂತೇಳಿ ನನಗೆ ಡೌಟ್ ಬಂದುಬಿಟ್ಟಿದೆ. ಇದ್ರ ಬಗ್ಗೆ ಮುಂದಿನ ಕ್ರಮ ಏನು ತಗೊಂತಾರೆ ಸರ್ ತಗೊಳ್ಳಿ.